ಝೀರೋಯಿಂದಾನೇ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ನಾವು ಇವಾಲ್ವ್ ಆಗಿದ್ದೀವಿ ಅಂತ ಅನ್ಕೋತೀವಲ್ಲ, ನಾವು ಅನ್ಕೋಬಾರ್ದು. ಅದು ಇಟ್ ಶುಡ್ ಬಿ ಸೀನ್. ಏನಂದ್ರೆ ಎಲ್ಲವೂ ಕಾಲಾಯ ತಸ್ಮೈ ನಮಃ. ಆ ಕಾಲಕ್ಕೆ ಏನ್ ಬೇಕೋ ಅದನ್ನ ಪ್ರತಿಯೊಬ್ಬ ಮೇಕರು, ಫಿಲ್ಮ್ ಮೇಕರು ಅಥವಾ ಆಕ್ಟರ್, ಆರ್ಟಿಸ್ಟ್ ಏನೇ ಆಗಿದ್ರು ಅದನ್ನ ಡೆಲಿವರ್ ಮಾಡ್ಬೇಕಾಗತ್ತೆ. ಕಾಲದಲ್ಲೆಲ್ಲ ಒಂದು ಸ್ವಲ್ಪ ಟೈಮ್ ಸಿಗೋದು, ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ಗೆ ಅದಕ್ಕೆ ಇದಕ್ಕೆ ಎಲ್ಲ. ಈಗ ಒಂದು ಸ್ವಲ್ಪ ಮೆಥಡ್ ಆ್ಯಕ್ಟಿಂಗು ಅದು ಇದು ಬಂತಂದಾದ್ಮೇಲೆ ಅದಕ್ಕೆಲ್ಲ ಟೈಮ್ ಇಲ್ಲ. ಅಂದರೆ ಅಷ್ಟು ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಇಷ್ಟೊತ್ತಿಗೆ ಇದು ಲ್ಯಾಗ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ ಇವಾಗ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆಗೆ ನನ್ನ ಶೋನಲ್ಲಿ ದೇಸಾಯಿ ಸಿನಿಮಾ ತಂಡದಿಂದ ಹರಿಣಿ ಮ್ಯಾಮ್ ಮತ್ತು ನಟನ ಪ್ರಶಾಂತ್ ಅವರಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ ಮ್ಯಾಮ್. ನಮಸ್ತೆ. ಮೊದಲನೇದಾಗಿ ನಟನ ಪ್ರಶಾಂತ್ ಅಂತ ಬಂದ ತಕ್ಷಣ ನಟನನ್ನ ಹಿಂದೆ ಸೇರಿಸ್ಕೊಂಡಿದ್ದೀರಾ, ರಂಗಭೂಮಿಯಿಂದ ಸಿನಿಮಾ. ಹೌದು ಮ್ಯಾಮ್, ನೀವು ರಂಗಭೂಮಿಯಿಂದ ಸಿನಿಮಾಗೆ ಬಂದಿದ್ದೀರಾ? ಇಲ್ಲ. ಬಟ್ ನಿಮ್ಮಲ್ಲಿ ತುಂಬಾ ರಂಗಭೂಮಿ ಛಾಯೆ ಅಂತೂ ಕಾಣುತ್ತೆ. ಬೇಸಿಕಲಿ ಅವರು ಡ್ಯಾನ್ಸರ್ ಆಗಿರೋದ್ರಿಂದ ಸೊ ಅದು ಒಂಥರ ರಂಗಭೂಮಿ ಅಂತಾನೆ ಅನ್ಬೋದು ಅಂತಾನೆ ಹೇಳ್ಬೋದು. ಹಂಗ್ ನೋಡಿದ್ರೆ ಸ್ಟೇಜ್ ಇಂದಾನೇ ಬಂದಿರೋದು, ಆ ತರ ನೋಡಿದ್ರೆ ಹೌದು. ಹೌದು. ಸೊ ಸ್ಟೇಜ್ ಇಂದ ಟ್ರಾನ್ಸ್ಫಾರ್ಮ್ ಆಗಿ ಸಿನಿಮಾಗೆ ಬಂದಾಗ, ಸೊ ಸಿನಿಮಾ ಇವತ್ತು ಈ ಮಟ್ಟಕ್ಕೆ ಡಿಜಿಟಲ್ ಮೀಡಿಯಾ ಹಿಂಗ್ ಬೆಳೆದಿರೋದಕ್ಕೂ ನಿಮ್ಮ ರೂಟ್ಸ್ ಇಂದ ಇಲ್ಲಿವರೆಗೂ ನೋಡ್ತಾ ಇದ್ರೆ ಆ ಎವಲ್ಯೂಷನ್ ಬಗ್ಗೆ ಏನು ಹೇಳ್ತೀರಾ? ಆಕ್ಚುಲಿ ಏನಂದ್ರೆ ಝೀರೋಯಿಂದಾನೇ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ನಾವು ಇವಾಲ್ವ್ ಆಗಿದ್ದೀವಿ ಅಂತ ಅನ್ಕೋತೀವಲ್ಲ, ನಾವು ಅನ್ಕೋಬಾರ್ದು. ಅದು ಇಟ್ ಶುಡ್ ಬಿ ಸೀನ್. ಕಾಣಿಸ್ಬೇಕು. ನಾವು ನಡ್ಕೊಳ್ಳೋ ರೀತಿಲಿ, ಮಾತಾಡೋ ರೀತಿಲಿ ಅಥವಾ ಆ್ಯಕ್ಟ್ ಮಾಡೋ ರೀತಿಲಿ ಆ್ಯಕ್ಟ್ ಮಾಡಬಾರ್ದು ನಾವು. ಅದು ಇವಾಲ್ವ್ ಆಗೋದು ಅಂದರೆ ಹಾಗೆ ಕಾಣಿಸ್ಕೋಬೇಕು. ಅದು ಅಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಝೀರೋಗೆ ಬಂದು ಮತ್ತೆ ಶುರು ಮಾಡಿದ್ರೇ ಮಜಾ ಅಂತ ನಂಗೆ ಅನ್ಸುತ್ತೆ. ಹೌದು, ಯಾಕಂದರೆ ನಾವು ಫಸ್ಟಲ್ಲೇ ಏನಾಗ್ತಿತ್ತು, ರೀಲ್ ಮೀಡಿಯಾದಲ್ಲಿ ಇದ್ದಾಗ, ರೀಲ್ಸ್ ಇದರಲ್ಲಿ ಇದ್ದಾಗ ನಾವು ಫಸ್ಟ್ ರಿಹರ್ಸಲ್ಗಳು ತುಂಬ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಒಂದೊಂದು ಇಷ್ಟಿಷ್ಟುದ್ದ ರೀಲ್ ಖರ್ಚಾದ್ರೂ ಡೈರೆಕ್ಟ್ರಿಗೆ, ಅಲ್ಲಿರೋ ಪ್ರೊಡ್ಯೂಸರ್ಗೆ ಟೆನ್ಷನ್ ಆಗ್ತಾಯಿತ್ತು. ಇವಾಗ ಡಿಜಿಟಲ್ ಮೀಡಿಯಾದಲ್ಲಿ ಏನು ಅಂತಂದರೆ ನಾವು ಅಲ್ಲಿ ಹೋದಾಗ ಅಂದರೆ ಪ್ರತಿ ಪಾತ್ರನೂ ನಮ್ಗೆ ಝೀರೋನೇ, ನಮಗೇನು ಅಂತ ಗೊತ್ತಿರೋದಿಲ್ಲ. ಅಲ್ಲಿ ಹೋದ್ಮೇಲೆ ಒಬ್ಬ ನಿರ್ದೇಶಕನಿಗೆ ಅದು ಎಲ್ಲ ಗೊತ್ತಿರುತ್ತೆ. ಈ ಪಾತ್ರ ಹೀಗೆ ಮಾಡಬೇಕು, ಹೀಗಿರಬೇಕು ಅನ್ನೋದು ಅವನು ಆಗಲೇ ಮೊದಲೇ ಕಟ್ಕೊಂಡ್ಬಿಟ್ಟಿರ್ತಾನೆ ಅವನ ಪ್ರಪಂಚನ. ನಾವು ಅಲ್ಲಿಗೆ ಹೋದ್ಮೇಲೆ ಪ್ರತಿಯೊಂದೂ ಫ್ರಮ್ ಝೀರೋ, ಸರ್ ನೀವು ಈ ಪಾತ್ರ, ನಿಮ್ಮ ಕ್ಯಾರೆಕ್ಟರೈಸೇಷನ್ ಹೆಂಗೆ ಇದೆ ಏನು ಅಂತ ಹೇಳಾದ್ಮೇಲೆ ಆ ಪಾತ್ರದ ಒಳಗಡೆ ಒಂಥರದಲ್ಲಿ ಆಗ ಹುಟ್ಟಿದಂಥ ಮಗು ಒಂಚೂರು ತೇವಳೋದು, ನಡೆಯೋದು, ಅಭ್ಯಾಸ ಮಾಡೋದೆಲ್ಲ. ಸೊ ಆ ಒಂದು ಇದರಲ್ಲಿ ಹೇಳ್ತೀನಿ ಕರೆಕ್ಟ್ ಅಂತ. ಆ್ಯಂಡ್ ಎವ್ರಿ 10 years ಜನರೇಷನ್ನು, ಸಿನಿಮಾ ಜನರೇಷನ್ ಚೇಂಜ್ ಆಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಈಗ 10 ವರ್ಷಕ್ಕೆ ಹಿಂದೆ ನೋಡಿದ್ರೆ ಸಿನಿಮಾ ಮಾಡ್ತಿದ್ದ ರೀತಿ ಬೇರೆ ಇರುತ್ತೆ, ಇವತ್ತು ಮಾಡ್ತಿರೋ ಸಿನಿಮಾಗಳ ರೀತಿ ಬೇರೆ ಇರುತ್ತೆ. ಪ್ರಾಬಬ್ಲಿ ಆ ಜನರೇಷನ್ ಆಫ್ ಫಿಲ್ಮ್ ಮೇಕಿಂಗ್ ರೀಲ್ಸ್ನು ಕೂಡ ನೋಡಿದ್ದೀರಾ ಅನ್ಸುತ್ತೆ ಇಬ್ರು. ಬಟ್ ಇವಾಗಲೂ ಫಿಲ್ಮ್ಸ್ನ ನೋಡ್ತಾ ಇದ್ದೀರಾ, ಏನು ಚೇಂಜಸ್ಸು ಬೆಟರ್ಮೆಂಟ್ ಆಗಿದೆ, ಏನು ಚೇಂಜಸ್ ಅದೇ ಚೆನ್ನಾಗಿದೆ ಅಂತ ಅನ್ಸುತ್ತೆ? ಏನಂದ್ರೆ ಎಲ್ಲವೂ ಕಾಲಾಯ ತಸ್ಮೈ ನಮಃ. ಆ ಕಾಲಕ್ಕೆ ಏನ್ ಬೇಕೋ ಅದನ್ನ ಪ್ರತಿಯೊಬ್ಬ ಮೇಕರು, ಫಿಲ್ಮ್ ಮೇಕರು ಅಥವಾ ಆಕ್ಟರ್, ಆರ್ಟಿಸ್ಟ್ ಏನೇ ಆಗಿದ್ರು ಅದನ್ನ ಡೆಲಿವರ್ ಮಾಡಬೇಕಾಗತ್ತೆ. ಸೊ ನೀವು ಆ ಟೈಮಿಗೆ ಅದು ಕೊಡ್ತಾ ಇದ್ದೀರಾ ಅಂದರೆ ಅದು ಸರಿ ಅಂತಾನೆ ಅರ್ಥ. ಸೊ ಆ ಥಾಟ್ ಪ್ರಾಸೆಸ್ ಹಾಗಿರುತ್ತೆ. ಈಗ 10 ವರ್ಷದ ಕೆಳಗಿನ ಥಾಟ್ ಪ್ರಾಸೆಸ್ ಬೇರೆ ಇರ್ಬೋದು, ಈಗಿನ ಥಾಟ್ ಪ್ರಾಸೆಸ್ ಬೇರೆ ಇರುತ್ತೆ. ಸೊ ಅಂದರೆ ನೀವು ಸ್ಕ್ರೀನ್ ಪ್ಲೇ ಹೆಣ್ಕೊಳ್ಳೋ ರೀತಿ ಬೇರೆ ಇರುತ್ತೆ, ಯಾವ ರೀತಿ ಸಿನಿಮಾ ಹೋಗಬೇಕು ಅನ್ನೋದು ಬೇರೆ ಇರುತ್ತೆ. ಸೊ ಪ್ರಾಬಬ್ಲಿ ಐ ಥಿಂಕ್ ಅದು ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್. ಈಗ ಆಗಿನ ಕಾಲದಲ್ಲೆಲ್ಲ ಒಂದು ಸ್ವಲ್ಪ ಟೈಮ್ ಸಿಗೋದು, ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ಗೆ ಅದಕ್ಕೆ ಇದಕ್ಕೆ ಎಲ್ಲ. ಈಗ ಒಂದು ಸ್ವಲ್ಪ ಮೆಥಡ್ ಆ್ಯಕ್ಟಿಂಗು ಅದು ಇದು ಬಂತಂದಾದ್ಮೇಲೆ ಅದಕ್ಕೆಲ್ಲ ಟೈಮ್ ಇಲ್ಲ. ಅಂದರೆ ಅಷ್ಟು ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಇಷ್ಟೊತ್ತಿಗೆ ಇದು ಲ್ಯಾಗ್ ಅಂತ ಕನ್ಸಿಡರ್ ಮಾಡ್ಬಿಡ್ತಾರೆ ಇವಾಗ. ಸೊ ಆ ಕಾಲಕ್ಕೆ ತಕ್ಕಾಗೆ ನಾವು ಬದಲಾವಣೆ ಮಾಡ್ಕೊಳ್ತಾನೆ ಇರಬೇಕು. ನಮ್ಮ ಪರ್ಫಾರ್ಮೆನ್ಸಲ್ಲಾಗಲಿ, ನಾವು ಮಾಡೋವಂಥ ಕೊಡೋ ಡೈಲಾಗ್ ಡೆಲಿವರಿ ಆಗಲಿ, ಎಲ್ಲದರಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಅವಾಗಲೂ ಇವಾಗೂ ತುಂಬ ಬದಲಾವಣೆ ಆಗಿದೆ. ತುಂಬಾ ಚಾಲೆಂಜಸ್ ಇದೆ. ಅಂದರೆ ಪರ್ಫಾರ್ಮ್ ಮಾಡೋಕ್ಕೆ ಅದೊಂಥರ ಇಟ್ ಈಸ್ ಗುಡ್. ಆ ಚಾಲೆಂಜಸ್ ಏನು ಅಂದರೆ ತುಂಬ ಒಳ್ಳೆ ರೀತಿಯಾದಂಥ ಚಾಲೆಂಜ್ ಅದು. ಅಂದರೆ ಅವರು ಅಷ್ಟು ಕ್ಲಾರಿಟಿಯಿಂದ ಹೇಳುವಾಗ ನನಗೆ ಇದು ಬೇಕು, ಈ ಟೈಮ್ ಫ್ರೇಮಲ್ಲೇ ಇದು ಬೇಕು, ನೀವು ಇಷ್ಟು ಟೈಮ್ ತೊಗೊಳ್ಳೋ ಹಾಗಿಲ್ಲ, ಇದು ತೊಗೋಬೇಕು ಅಂದಾಗ ಯು ಫೀಲ್ ಹ್ಯಾಪಿ. ಅಂದರೆ ಅಷ್ಟೊಂದು ಕ್ಲಾರಿಟಿ ಇದೆ. ಆ್ಯಂಡ್ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಮೈಂಡ್, ಹಾರ್ಟ್ ಎಲ್ಲನೂ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಟುವರ್ಡ್ಸ್ ದ್ಯಾಟ್ ನಾನು ಹೋಗಬೇಕು, ಟುವರ್ಡ್ಸ್ ದ್ಯಾಟ್ ಆ ಪಾತ್ರ ನಾನು ನಡಿಬೇಕು ಅನ್ನೋದು ಅನ್ಸಕ್ಕೆ ಶುರು ಆದಾಗ ಇಟ್ ಇಸ್ ಚಾಲೆಂಜಿಂಗ್ ಆ್ಯಂಡ್ ಖುಷಿ ಅನ್ಸುತ್ತೆ. ಓಕೆ. ಆ್ಯಂಡ್ ದೇಸಾಯಿ ಸಿನಿಮಾಗೆ ಸಂಬಂಧಪಟ್ಟಂಗೆ ನಿಮ್ಮ ಪಾತ್ರಗಳ ವೈಶಿಷ್ಟ್ಯತೆ ಮತ್ತು ಈ ಪಾತ್ರಗಳನ್ನು ಚೂಸ್ ಮಾಡಬೇಕಾದ್ರೆ ಇಲ್ಲ ನನಗೆ ಇದಿಷ್ಟ ಆಯಿತು ಅನ್ನೋ ಅಂಶ ಯಾವುದು? ಒಂದೇನಂದರೆ ನಾನು ನಾಯಕ ನಟನ ತಾಯಿಯ ಪಾತ್ರ, ಇವರು ತಂದೆಯ ಪಾತ್ರ. ಒಂದೇನಂದರೆ ನನಗೆ ರಿಯಲ್ ಲೈಫಲ್ಲೂ ನನ್ನ ಮಗ ಅಂದರೆ ತುಂಬಾ ಮುದ್ದು, ತುಂಬಾ ಪ್ರೀತಿ. ಸೊ ಈ ಕ್ಯಾರೆಕ್ಟ್ರಲ್ಲೂ ಒಂಥರ ಹಾಗೆ ನನಗೆ ನನ್ನ ಮಗ ಅಂದರೆ ತುಂಬ ತುಂಬ ಪ್ರೀತಿ, ಮುದ್ದಾದಂಥ ಮಗ ಅಂತ. ಸೊ ಒಂಥರ ಆ ಥರ ಬಾಂಡ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಹೇಳ್ಬೋದು. ಅದು ನನಗೆ ಭಾಳ ಇಷ್ಟ ಆಯಿತು ಈ ಪಾತ್ರದಲ್ಲಿ.
ಆ, ಅದು ತಂದೆ ಮಗನ ಬಾಂಧವ್ಯ, ತಂದೆ ಅಂದರೆ ಮಗನ ಮತ್ತು ತಾಯಿಯ ಬಾಂಧವ್ಯದ ನಡುವೆನೂ ಇರುತ್ತೆ. ಅದ್ರ ಜೊತೆಗೆ ತಾತನ ಬಾಂಧವ್ಯದ ಜೊತೆನೂ ಕತೆ ಇರೋದ್ರಿಂದ ಒಂಥರದಲ್ಲಿ ಎಲ್ಲೋ ಒಂದು ಕಡೆ ಆ, ನಮ್ಮ ಜೀವನಕ್ಕೆ ಒಂಥರ ಹತ್ತಿರ ಅನಿಸಿದ್ದು ಅಂತಂದರೆ, ಇವಾಗ ನಾವು ಇರೋವಂಥ ಇದರಲ್ಲಿ ನನ್ನ ಮಗನೂ BCom ದೊಡ್ಡ ಮಗ, ಇನ್ನು ಅವ್ರ ಮಗನೂ SLC ದಾಟಿದ್ದಾನೆ. ಎಲ್ಲರೂ ಒಂದು ಲೆವೆಲ್ ಆಫ್ ಮೆಚುರಿಟಿ ಲೆವೆಲ್ಗೆ ಬಂದು ನಿಂತ್ಕೊಂಡಿದ್ದಾರೆ. ಅದನ್ನು ಹ್ಯಾಂಡಲ್ ಮಾಡೋದು ಸ್ಥಿತಿನಲ್ಲಿ ನಾವು ಇದ್ದೀವಿ. ಸೊ ಅದಕ್ಕೆ ತಕ್ಕಾಗೆ ಆ ವಯಸ್ಸಿನ ಮಗನ ಜೊತೆ ನಾವು ಪಾತ್ರ ಮಾಡಬೇಕಾದ್ರೆ ನಾವು ಆ ರಿಯಾಲಿಟಿ ಜೊತೆ ಹೊಂದ್ಕೊಂಡು ಮಾಡುವಂಥದ್ದು ಒಂದು ಕ್ರಿಯೆ ನಡೀತು. ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು. ಜೊತೆ ಪ್ರವೀಣು ಅಷ್ಟೇ, ತುಂಬ ಹುಡುಗ ಅಂತೂ ನಾವು ಸುಳ್ಳು ಹೇಳ್ಕೋಬೇಕು, ವೆರಿ ಇನ್ನೋಸೆಂಟ್ ತುಂಬ. ಮತ್ತು ಕೇಳೋನು ಅಂದರೆ ಈಗಿನ ಜನ್ರೇಷನಲ್ಲಿ ಹಳಬರ ಹತ್ರ ಕೇಳೋರು ಯಾರೂ ಇರೋದಿಲ್ಲ, ಮತ್ತು ನಾವು ಕೊಟ್ಟರು ತೊಗೊಳ್ಳೋ ಸ್ಥಿತಿಲಿ ಇರೋದಿಲ್ಲ. ಆ ಹುಡುಗ ಕೇಳೋನು, ಏನು ಚೇಂಜ್ ಮಾಡಬೇಕು ಮೇಡಮ್ ಅಂತ ಅವರನ್ನು ಕೇಳೋನು. ನಮ್ಮ ಹತ್ರ ಸರ್ ಏನು ಚೇಂಜಸ್ ಮಾಡ್ಬೋದು ಇದರಲ್ಲಿ, ಯಾಕೋ ಒಂದು ಕಡೆ ನಾನು ಇನ್ವಾಲ್ವ್ ಆಗ್ತಿಲ್ಲ ಅನ್ಸುತ್ತೆ ಅಂದರೆ ನಾವು ಏನಾದರೂ ಕರೆಕ್ಷನ್ ಹೇಳಿದ್ರೆ ತೊಗೊಳ್ಳೋ ಸ್ಥಿತಿಲಿತ್ತು. ಅದು ಇಂಪಾರ್ಟೆಂಟು. ಈಗಿನ ಜನ್ರೇಷನಲ್ಲಿ ನಾವು ಹೇಳೋಕೆ ಹೋದರೆ ಸುಮ್ಮನೆ ಒಂದು ನಿಮಿಷ ನೋಡ್ಬಿಟ್ಟು ಇವನೇನು ಹೇಳೋದು ಅಂತ ಅಂದ್ಬಿಟ್ಟು ಇದೆ, ನಾವು ಹೇಳೋದೇ ನಿಲ್ಲಿಸ್ಬಿಡ್ತೀವಿ. ಇತ್ತೀಚೆಗಂತೂ ನಾವಂತೂ ಯಾರಿಗೂ ಹೇಳೋದೇ ನಿಲ್ಲಿಸ್ಬಿಡ್ತೀವಿ. ಬಟ್ ಈ ಹುಡುಗ ತೊಗೊಂಡ ಅದು ಅವರು ತಗೊಳ್ಳೋಕೆ ನಾವು ಕೊಡುವಿಕೆಯಲ್ಲಿ. ಇವಾಗ ಮೇಡಮ್ ಮಾಡಬೇಕಾದ್ರೂ ನಾನು ಮಾನಿಟರ್ ಮುಂದೆ ಕೂತ್ಕೊಳ್ತಾ ಇದ್ದೆ, ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೆ. ಎಲ್ಲೋ ಒಂದೊಂದು ಕಡೆ ಒಂದೊಂದು ಕ್ಷಣದಲ್ಲಿ ನಾವೂ ಎಲ್ಲೋ ನಮ್ಮ ಇದನ್ನು ಶಾರ್ಪನ್ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರ ಪರ್ಫಾರ್ಮೆನ್ಸ್ನ ನೋಡಬೇಕಾಗುತ್ತೆ. ಯಾಕಂದರೆ ಅವ್ರದ್ದೊಂದು ಕ್ಲೋಸ್ ತೊಗೊಂಡಿರ್ತಾರೆ, ನೆಕ್ಸ್ಟ್ ನಮ್ದೊಂದು ಕ್ಲೋಸ್ ತೊಗೊಳ್ಬೇಕಾದ್ರೆ ಅವ್ರು ಏನು ಎಕ್ಸ್ಪ್ರೆಷನ್ ಕೊಡ್ತಿದ್ದಾರೋ ಅದ್ರ ಮೇಲೆ ನಾವೊಂದು ತೊಗೋಬೇಕಾಗಿರೋದ್ರಿಂದ ಇದು ನಡೀತಾ ಹೋಯಿತು ಅಷ್ಟೇ. ಆಲ್ವೇಸ್ ಗಿವ್ ಅಂಡ್ ಟೇಕ್ ಅಂತಾರಲ್ಲ, ಆಲ್ವೇಸ್ ಗಿವ್ ಅಂಡ್ ಟೇಕ್ ಅಷ್ಟೇ. ಈ ಸಿನಿಮಾದಲ್ಲಿ ಇಬ್ರು ಉತ್ತರ ಕರ್ನಾಟಕದ ಪ್ರಾಂತ್ಯದ ಭಾಷೆ ಮಾತಾಡಿದ್ರ? ನಾನು ಮಾತಾಡಿಲ್ಲ, ಯಾಕಂದರೆ ನಾನು ಮುಂಬೈಯಲ್ಲಿ ಇರ್ತೀನಿ, ಹಾಗೆ ಅಲ್ಲಿಂದ ಬರೋದು ಆ ಥರದ್ದಿರುತ್ತೆ. ಸೊ ನಾನು ಮಾತಾಡಲಿಲ್ಲ. ಇಲ್ಲ ನಾನು ಮಾತಾಡಲಿಲ್ಲ. ಪೂರ್ತಿ ಅದೇ ಪ್ರಾಂತ್ಯದಲ್ಲಿ ನಡೆಯುತ್ತಲ್ಲ, ಹಾಗಾಗಿ. ಹೌದು, ಅದೇ ಭಾಷೆಯಲ್ಲಿ ಇದ್ರೂ ನಾವು ಅದನ್ನು ಬಿಟ್ಟು ನಾವು ಬೇರೆ ಕಡೆ ಹೊರಟೋಗಿರ್ತೀವಿ. ಆ್ಯಕ್ಚುಲಿ ನಾವಿಬ್ಬರು ಮುಂಬೈಗೆ ಶಿಫ್ಟ್ ಆಗಿಬಿಟ್ಟಿರ್ತೀವಿ. ಸೊ ಹಾಗಾಗಿ ಅಲ್ಲಿ ಏನಿದೆಯೋ ನಾರ್ಮಲ್ ಭಾಷೆನೇ ನಾವು ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಮ್ಯಾಮ್, ನೀವೀಗ ಬರ್ತಿರುವಂತಹ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಸಿನಿಮಾಗಳಂತೂ ಆ್ಯಕ್ಟ್ ಮಾಡಿದ್ದೀರಾ. ಶಾಕಾಹಾರಿ, ಕೆರೆಬೇಟೆ, ಸೊ ಇಷ್ಟೆಲ್ಲ ಲೈನಪ್ಸ್ ಒಟ್ಟೊಟ್ಟಿಗೆ ಸಿನಿಮಾಗಳು ಬರ್ತದೆ. ಆ್ಯಂಡ್ ಖುಷಿಯಾಗೋ ವಿಷಯ ಏನು ಅಂತಂದರೆ, ಅದರ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ನೀವು ಭಾಗಿಯಾಗ್ತೀರಾ, ಪ್ರೀಮಿಯರ್ಸಲ್ಲೂ ಕಾಣಿಸ್ಕೊಳ್ತೀರಾ, ಅಂದರೆ ಎಂಡ್ ಟು ಎಂಡ್ ಇರ್ತೀರಾ ಸಿನಿಮಾ. ಗೊತ್ತಿಲ್ಲ, ಐ ಥಿಂಕ್ ನಾನು ಒಂದು ಪ್ರಾಜೆಕ್ಟ್ ತೊಗೊಂಡಾಗ ಅದು ನನ್ನ ಜವಾಬ್ದಾರಿ ಅಂತ ನನಗೆ ಅನಿಸುತ್ತೆ, ಒಂದು ರೆಸ್ಪಾನ್ಸಿಬಲ್ ಆಗಿ ಇರಬೇಕು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಮನೇಲಿ ಕೂತ್ಕೊಂಡು ಏನು ಮಾಡಬೇಕು, ಫ್ರೀ ಇದ್ದರೆ ಬರಬಹುದಲ್ಲ, ನೋಡ್ಬೋದು, ಸಿನಿಮಾ ನೋಡ್ಬೋದು, ಪ್ರಮೋಷನ್ ಆ್ಯಕ್ಟಿವಿಟೀಸಿಗೆ ಬರಬಹುದು. ನಾನು ಫ್ರೀ ಇದ್ದರೆ ಖಂಡಿತವಾಗಿಯೂ ಬಂದೇ ಬರ್ತೀನಿ. ಯಾಕಂದರೆ ನನಗೆ ಆ್ಯಸ್ ಆನ್ ಆರ್ಟಿಸ್ಟ್ ಅದು ನನ್ನೊಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ಜವಾಬ್ದಾರಿ ಆಗುತ್ತೆ. ಸೊ ಹಾಗಾಗಿ ಐ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಎವ್ರಿಥಿಂಗ್. ಓಕೆ. ಆ್ಯಂಡ್ ಶಾಕಾಹಾರಿ ಮತ್ತು ಕೆರೆಬೇಟೆ ಒಳ್ಳೆ ರೆಕಗ್ನಿಷನ್ ಕ್ರಿಟಿಕಲಿ ತೊಗೊಳ್ತು. ಬಟ್ ಥಿಯೇಟ್ರಿಕಲಿ ಜನ ಕನ್ವರ್ಟ್ ಆಗೋ ವಿಷಯದಲ್ಲಿ ಸ್ವಲ್ಪ ಎಲ್ಲೋ ಹಿಂದೇಟ್ ಹಾಕಿದ್ರು ಅಂತ ನನಗೆ ಅನ್ನಿಸ್ತಾ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಶಾಕಾಹಾರಿ OTT ರಿಲೀಸ್ ಆದಮೇಲೆ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ತೊಗೊಳ್ತಿದೆ. ಅಂದರೆ ಒಳ್ಳೆ ಸಿನಿಮಾ, ಥಿಯೇಟ್ರಲ್ಲಿ ನೋಡಬೇಕಿತ್ತು, ಮಿಸ್ ಆಯಿತು ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಅಯ್ಯೋ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡವರು ಈಗ ನೆಕ್ಸ್ಟ್ ಯಾವ್ದು ಬರುತ್ತೋ ಅದನ್ನು ಮಿಸ್ ಮಾಡದೆ ನೋಡಬೇಕು ಅವರು. ಸೊ ಅವಾಗ ಐ ಥಿಂಕ್ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಏನಕ್ಕೆ ಒಳ್ಳೆ ಸಿನಿಮಾಗಳಿಗೂ ಆಡಿಯನ್ಸ್ ರಿಟೆನ್ಷನ್ ರೇಟ್ ಕಮ್ಮಿ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅದು ಯಾಕೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ವರ್ಡ್ ಆಫ್ ಮೌತ್ ಹೋಗ್ತಾರೆ. ಈಗ ಫಸ್ಟು ರಿಲೀಸ್ ಆದ ತಕ್ಷಣ ನೋಡಲೇಬೇಕು ಅಂತ ಹೋಗೋವಂಥ ಒಂದು ಕ್ಯಾಟಗರಿ ಇರುತ್ತೆ. ರಿಲೀಸ್ ಆಗಿ 2 ದಿನದ ನಂತರ ಹೋಗಿ ನೋಡಬೇಕು ಅನ್ನೋದು ಒಂದು ಕ್ಯಾಟಗರಿ ಇರುತ್ತೆ. 1 ವಾರ ಆದಮೇಲೆ ಹೋಗಿ ನೋಡಬೇಕು ಅನ್ನೋ ಇನ್ನೊಂದು ಕ್ಯಾಟಗರಿ ಇರುತ್ತೆ. ಸೊ ಏನಾಗುತ್ತೆ, ಒಬ್ಬ ಫಿಲ್ಮ್ ಮೇಕರ್ಗೆ ಇಷ್ಟೂ ಕ್ಯಾಟಗರಿನ ಸರ್ವ್ ಮಾಡೋದಿದೆಯಲ್ಲ ತುಂಬಾ ಚಾಲೆಂಜಿಂಗು. ಎಲ್ಲಿ ಏನು ಇದಾಗ್ತಾ ಇದೆ ಅನ್ನೋದನ್ನು ಪ್ರಾಯಶಃ ದೊಡ್ಡವ್ರು ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವ ರೀತಿಯಾದಂಥ ಸ್ಟೆಪ್ ತೊಗೋಬೇಕು ಅದನ್ನು ತೊಗೊಂಡ್ರೆ ಪ್ರಾಬಬ್ಲಿ ನಾವು ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ ಥಿಯೇಟ್ರಿಗೆ ಹೆಚ್ಚು ಜನ ಬಂದು ನೋಡೋವಂಥ ಕಾಲ ದೂರ ಇಲ್ಲ ಅಂತ ಅನ್ಸುತ್ತೆ. ಓಕೆ. ಆ್ಯಂಡ್ ಸರ್, ದೇಸಾಯಿ ಕತೆ ಕೇಳಿದ ತಕ್ಷಣ ನಿಮಗೆ ಆರ್ಟಿಸ್ಟ್ ಆಗಿಲ್ಲದೆ ಒಬ್ಬ ಆಡಿಯನ್ಸ್ ಆಗಿ ಇಲ್ಲ ಇದು ವರ್ಕ್ ಆಗ್ಬೋದು ಅಂತ ಅನ್ಸಿದ 3 ವಿಷಯ ಏನು? ಅಪ್ಪ ಮಗನ ಬಾಂಧವ್ಯ, ನನ್ನ ತಂದೆ ನನ್ನ ನಡುವೆ ಇರುವ ಬಾಂಧವ್ಯ, ನಾನು ನನ್ನ ಮಗನ ಇರುವ ಜೊತೆ ಬಾಂಧವ್ಯ. ಸೊ ಮತ್ತು ಅಲ್ಲಿರೋ ಪರಿಸ್ಥಿತಿನಲ್ಲಿ ಒಬ್ಬ ತಾಯಿಯಾಗಿ ಬೇಡ ನನಗೆ ಈ ಪರಿಸ್ಥಿತಿನಲ್ಲಿರೋದು,
ನನ್ನ ಮಗ ಭಾಳ ಶುದ್ಧವಾಗಿ ಬೆಳಿಬೇಕು, ಅವನು ಇಲ್ಲಿದ್ದರೆ ಇದಾಗ್ಬಿಡ್ತಾನೆ ಅಂತ ಕೆಟ್ಟೋಗ್ಬಿಡ್ತಾನೆ ಅನ್ನೋ ಭಾವನೆಯಲ್ಲಿ ಒಬ್ಬ ತಾಯಿ ತನ್ನ ಮಗನ ತೋರಿಸುವಂತಹ ಒಂದು ಕೇರಿಂಗಿಗೆ ನಾವು ಹೊಡೋಣ ಅಂತ ಹೇಳ್ಕೊಂಡು ನಾವು ಇಲ್ಲಿಂದ ಶಿಫ್ಟ್ ಆಗ್ತೀವಲ್ಲ ಆ ಊರಿಂದ. ಸೊ ಆ 3 ಪಾಯಿಂಟ್ಸು ನನಗೆ ತುಂಬಾ ಇಷ್ಟ ಆಯಿತು ಅಂತ. ಆ್ಯಂಡ್ ಕೊನೆಯದಾಗಿ ನಾನು ಇಂಟರ್ವ್ಯೂ ಮಾಡೋ ಎಲ್ಲ ಸೆಲೆಬ್ರಿಟೀಸ್ಗೂ ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ ಕೇಳ್ತೀನಿ. ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ. ಸೊ ಖಡಕ್ ಮೂಮೆಂಟ್ ಏನು ಅಂತ ಕೇಳ್ತೀನಿ. ಖಡಕ್ ಮೂಮೆಂಟ್ ಅಂತ ಅಂದರೆ ನಮ್ಮ ಲೈಫಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ತುಂಬ ಹರ್ಡಲ್ಸ್ ಆಗಿರುತ್ತೆ. ಅದಾದಮೇಲೂ ನೀವು ಇವತ್ತು ಆರ್ಟಿಸ್ಟ್ ಆಗಿ ಇಷ್ಟೊಂದು ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮನ್ನು ಫಾಲೋ ಮಾಡುವಂತಹ ಒಂದಷ್ಟು ಆಡಿಯನ್ಸ್ಗೆ ನನ್ನ ಲೈಫಲ್ಲೂ ಏನೂ ಆಗ್ತಿಲ್ವಲ್ಲಪ್ಪ ಅಂತಂದರೆ ಇಟ್ ಇಸ್ ನಾಟ್ ಸೊ ಈಸಿ, ಅವ್ರ ಕೈಲೇ ಅದಾಗಿದೆ ಅಂದರೆ ನನ್ನ ಕೈಲೂ ಮಾಡೋಕ್ಕಾಗುತ್ತೆ ಅಂತ ಅನ್ಸೋ ಒಂದು ಮೂಮೆಂಟು. ಆ ಥರದ ಮೂಮೆಂಟ್ ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು? ನನ್ನ ಜೀವನದಲ್ಲಿ ಖಡಕ್ ಮೂಮೆಂಟ್ ಅಂದರೆ 2 ಈವೆಂಟ್ಸ್ ಹೇಳ್ಬಹುದು. ಒಂದು, ನಾನು ಡಾನ್ಸ್ ಮಾಡಬೇಕಾದ್ರೆ ಸ್ಟೇಜ್ ಮೇಲೆ ಬ್ಲ್ಯಾಂಕ್ ಆಗಿದ್ದು. ಏನಾಗಿತ್ತು? ಬ್ಲ್ಯಾಂಕ್, ಸ್ಟೇಜ್ ಮೇಲೆ ಬ್ಲ್ಯಾಂಕ್ ಆಗಿದ್ದು. ಸೊ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟು ಪಾಠ ಏನು ಅಂದರೆ, ಸ್ಟೇಜ್ ಅನ್ನೋದು ಲೈಫ್ ಇದ್ದ ಹಾಗೆ. ನೀನು ಸ್ಟೇಜ್ ಮೇಲೆ ಏನು ಮಾಡ್ತೀಯೋ ಅದನ್ನು ನೀನೇ ಕರೆಕ್ಟ್ ಮಾಡ್ಕೋಬೇಕು. ಸೊ ನಿನ್ನ ಜೀವನದಲ್ಲೂ ಏನು ನಡೆಯುತ್ತೋ ಅದಕ್ಕೆ ನೀನೇ ರೆಸ್ಪಾನ್ಸಿಬಲ್, ನೀನೇ ಅಕೌಂಟೇಬಲ್. ಸೊ ನೀನೇ ಸರಿ ಮಾಡ್ಕೋಬೇಕು. ಹಾಗಾಗಿ ಅಲ್ಲಿ ಏನು ನಡೆಯುತ್ತೋ ಸಂಪೂರ್ಣವಾಗಿ ನಿನ್ನನ್ನು ನೀನು ಅಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರನೇ ಅದಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಅಂತ. ಅದೇ ಥರದ್ರಲ್ಲಿ ರೀಸೆಂಟಾಗಿ ಇನ್ನೊಂದು ಆಗಿದ್ದಂದರೆ, ಯಾವುದೋ ಒಂದು ವರ್ಕ್ಶಾಪಲ್ಲಿ ಸೀನ್ ಮಾಡಬೇಕಾದ್ರೂ ಬ್ಲ್ಯಾಂಕ್ ಆದೆ. ಸೊ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಾನು ಅನ್ನೋದೇನಿರುತ್ತೆ ಅದು ಹೋಗುತ್ತೆ, ನಾನು ಅನ್ನೋದು ಹೋಗಿ ಅಲ್ಲಿ ಕಲೆ ಮಾತ್ರ ಇರಬೇಕು. ಐ ಥಿಂಕ್ ದಟ್ ಈಸ್ ನನಗೆ ಒಂದು ದೊಡ್ಡ ಪಾಠ, ಖಡಕ್ ಮೂಮೆಂಟ್. ಸರ್ ನಿಮ್ಮ ಜೀವನದ ಖಡಕ್ ಮೂಮೆಂಟ್? ಇಲ್ಲ, ಅವ್ರು ಹೇಳ್ದಂಗೆ ನನ್ನ ಜೀವನದಲ್ಲೂ ಒಂದು ಇನ್ಸಿಡೆಂಟ್ ಅಂದರೆ, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಹುಚ್ಚು ಸಿಕ್ಕಾಬಟ್ಟೆ ಇತ್ತು. ಆದರೆ ಬೇಕಾದಷ್ಟು ಜನದು ಆ ಟೈಮಲ್ಲಿ ನಾನು ಮಿಮಿಕ್ರಿಗಳು ಮಾಡ್ತಾ ಇದ್ದೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು. ನನ್ನ ಒಳಗಡೆ ಇರೋ ತವಕದಲ್ಲಿ ಸಿಕ್ಕಾಬಟ್ಟೆ ಅಂದರೆ ಚಿಕ್ಕ ವಯಸ್ಸಿಂದ ಆ್ಯಕ್ಟರ್ ಆಗಬೇಕು ಅಂತಲೇ ಬಂದೆ. ರಿಹರ್ಸಲ್ ಮಾಡಿಕೊಂಡು ಆನ್ ಸ್ಟೇಜಲ್ಲಿ ನಾನು ಹೋಗ್ಬೇಕಾದ್ರೆ ಸ್ಟೇಜಿಂದ ಒಂದು ಡ್ರಾಮಾನಲ್ಲಿ ನನ್ನ ಸ್ಟೇಜ್ ಒಳಗಡೆ ಹೋಗೋಕ್ಕೆ ನನಗೆ ಭಯ ಶುರು ಆಗೋಯ್ತು. ಯಾಕಂತಂದರೆ ನನ್ನ ಕೈಲಿ ಆಗುತ್ತೋ ಇಲ್ವೋ, ನಾನು ಡೈಲಾಗ್ ಕಲ್ತಿದ್ದೀನಿ ಆದರೂ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ನಾನು ಸೈಡ್ ವಿಂಗಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಹೋಗಲ್ಲ ಅಂತ ಶುರು ಮಾಡಿದೆ. ಅಲ್ಲಿರೋರು ತಳ್ಳಿಬಿಟ್ರು ನನ್ನ. ಒಂದು ಸತಿ ನಾನು ಸ್ಟೇಜಿಗೆ ಬಂದಮೇಲೆ ಇವ್ರು ಹೇಳ್ದಂಗೆ ಕಂಪ್ಲೀಟು ಬ್ಲ್ಯಾಂಕ್ ಅಂತಂದರೆ ಯಾವ ಥರ ಅಂತಂದರೆ, ನನಗೆ ಜನಗಳು ನೋಡ್ಬಿಡ್ತಾರೆ, ಜನಗಳು ನಕ್ಬಿಡ್ತಾರೆ ಅನ್ನೋ ಒಂದು ಭಾವನೆ ನನ್ನನ್ನು ಕಾಡ್ತಾ ಇತ್ತು. ಆದರೆ ಒಂದು ಸತಿ ಆ ಲೈಟೆಲ್ಲ ನನ್ನ ಮೇಲೆ ಇರೋದ್ರಿಂದ ಜನಗಳೆಲ್ಲ ಕತ್ಲೈನಲ್ಲಿ ಕಾಣಿಸಿದ್ರು. ಆವಾಗ ಅಲ್ಲಿ ಯಾರೂ ಇಲ್ಲ ಅಂತ ನಾನು ಆ ಆ್ಯಕ್ಟಿಂಗನ್ನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದ ಆ್ಯಕ್ಟಿಂಗ್ನ ಮಾಡಿದೆ. ಸೊ ದಟ್ ವಾಸ್ ಮೈ ಮೆಮೊರಬಲ್ ಆ್ಯಂಡ್ ಖಡಕ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅತಿ ಶೀಘ್ರದಲ್ಲಿ ನಿಮ್ಮ ದೇಸಾಯಿ ಸಿನಿಮಾ ತೆರೆಗೆ ಬರ್ತದೆ. ಆ್ಯಂಡ್ ದೇಸಾಯಿ ಸಿನಿಮಾ ಆಡಿಯನ್ಸ್ಗೆ ಏನು ಕ್ಯಾಟರ್ ಮಾಡುತ್ತೆ ಅಂತ ಫೈನಲಿ ನೀವು ಹೇಳ್ಬೋದು? ನಮ್ಮ ದೇಸಾಯಿ ಸಿನಿಮಾ ಸಂಪೂರ್ಣವಾದಂತಹ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಅವಿಭಾಜ್ಯ ಕುಟುಂಬದ ಬಗ್ಗೆ ಮಾತಾಡುತ್ತೆ. ಅದೇ ರೀತಿ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್, ಕರ್ಮ ಅನ್ನೋದೇನಿದೆ ಅದ್ರ ಬಗ್ಗೆ ಹೇಳುತ್ತೆ. ಒಂದು ತುಂಬು ಕುಟುಂಬ ಇದ್ದಾಗ ಯಾವ ರೀತಿ ಒಂದು ಫ್ಯಾಮಿಲಿ ನಡೆಯುತ್ತೆ, ಅದೇ ಪಾರ್ಟಿಷನ್ ಆದಾಗ ಹೇಗಾಗುತ್ತೆ, ಅದೆಲ್ಲವೂ ಕೊನೆಗೆ ಕೂತ್ಕೊಂಡು ನಮ್ಮ ಮನೆ ಅಂದರೆ ಎಸ್ ಹೀಗಿರಬೇಕು, ಒಟ್ಟು ಕುಟುಂಬ ಆಗಿರಬೇಕು, ಚೆನ್ನಾಗಿರಬೇಕು. ಯಾಕಂದರೆ ಒಂದು ಫುಲ್ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದಾಗ ಹಲವಾರು ಮನುಷ್ಯರನ್ನು, ಹಲವಾರು ಗುಣಗಳನ್ನು ನಾವು ನಮ್ಮ ಫ್ಯಾಮಿಲಿಲೇ ನೋಡ್ತೀವಿ. ಸೊ ಹಾಗಾಗಿ ಕಲ್ತ್ಕೊಳ್ಳೋದು ಸಾಕಷ್ಟಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಚಿತ್ರ ಒಂದು ರೀತಿಲಿ ನಾನು ಹೇಳೋದು ಅಂದರೆ, ಇವಾಗ ಬರ್ತಾ ಇರೋವಂಥ ಸಿನಿಮಾಗಳ ಸಾಲಲ್ಲಿ ಇದು ಪ್ರಾಯಶಃ ಒನ್ ಆಫ್ ದ ಫ್ಯಾಮಿಲಿ ಎಂಟರ್ಟೈನರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡಬೇಕು ಅಂತ ಕೇಳ್ಕೊತೀನಿ. ಇದೊಂದು ಕೌಟುಂಬಿಕ ಚಿತ್ರ. ಒಂದು ಇಲ್ಲಿ ತನಕ ಬಂದಿರೋದ್ರಲ್ಲಿ ತುಂಬ ವರ್ಷಗಳ ನಂತರ ಫುಲ್ಲು ಫ್ಲೆಡ್ಜ್ ಆಫ್ ಆ್ಯಕ್ಟ್ರಸ್ನ ಇಟ್ಕೊಂಡು ಬಂದಿರೋವಂಥ ವಿಭಿನ್ನವಾದ ಚಿತ್ರ ಅಂತಲೇ ಹೇಳ್ಬೋದು. ಇದರಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಡ್ಯಾನ್ಸ್ ಇದೆ, ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಕಾಮಿಡಿ ಇದೆ, ಮತ್ತು ಅಮ್ಮ ಮಗನ ಬಾಂಧವ್ಯ, ಅಪ್ಪ ಮಗನ ಬಾಂಧವ್ಯ, ಅಪ್ಪ ಅಪ್ಪನ ಬಾಂಧವ್ಯ. ಸೊ ಎಲ್ಲರ ಒಟ್ಟಾರೆ ಹೇಳಬೇಕು ಅಂದರೆ ಒಂದು ರಸದೌತಣ ಅಂತಲೇ ಹೇಳ್ಬೋದು. ದೇಸಾಯಿ ಸಿನಿಮಾ ಇನ್ನೇನು ರಿಲೀಸ್ ಆಗ್ತದೆ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಚಿತ್ರವನ್ನು ಗೆಲ್ಲಿಸಿ, ಚಿತ್ರತಂಡಕ್ಕೆ ಇನ್ನೊಂದು ಚಿತ್ರವನ್ನು ಮಾಡುವಂಥ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೂ ಈ ಸಿನಿಮಾದಿಂದ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಆದಷ್ಟು ಒಳ್ಳೊಳ್ಳೆ ಪಾತ್ರಗಳು ನಿಮ್ಮನ್ನ ಹುಡ್ಕೊಂಬರಲಿ. KFIಗೆ ಇದೇ ಥರ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇರಿ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್.